ನಮಸ್ಕಾರ ಗೆಳೆಯರೆ. ಬಾಲ ಕಲಾವಿದೆಯಾಗಿ ಚಿತ್ರರಂಗ ಪ್ರವೇಶಿಸಿದವರು. ಅದರ ನಂತರ ಅವರು ನಟಿಯಾಗಿ ಅನೇಕ ಆಫರ್ಗಳನ್ನು ಪಡೆದು ಪ್ರೇಕ್ಷಕರ ಹೃದಯದಲ್ಲಿ ಸ್ಥಾನ ಗಳಿಸಿದರು. ಆದರೆ ವೃತ್ತಿ ಜೀವನವು ಉತ್ತಮ ಸ್ಥಿತಿಯಲ್ಲಿದ್ದಾಗ ಅವರು ನಟನೆಯನ್ನು ತ್ಯಜಿಸಿ UPSC ಪರೀಕ್ಷೆಗಳಿಗೆ ಸಿದ್ಧರಾಗಿ ಕೊನೆಗೂ ಯಶಸ್ವಿಯಾದರು. ಹಾಗಾದರೆ ಯಾರು ಆ ನಟಿ? ಎಚ್.ಎಸ್. ಕೀರ್ತನಾ ನಟಿಯಾಗಿ ಹೆಸರು ಮಾಡಬೇಕು ಎಂದು ಅನೇಕ ಕನಸುಗಳೊಂದಿಗೆ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಅತಿ ಕಡಿಮೆ ಸಮಯದಲ್ಲಿ ಸ್ಟಾರ್ಡಮ್ ಗಳಿಸುತ್ತಾರೆ. ಇನ್ನು ಕೆಲವರು ಆಕಸ್ಮಿಕವಾಗಿ ಉದ್ಯಮ ಪ್ರವೇಶಿಸುತ್ತಾರೆ. ನಟರಾಗಿ ಪ್ರೇಕ್ಷಕರ ಹೃದಯದಲ್ಲಿ ಸ್ಥಾನ ಪಡೆದು ತಮ್ಮ ವೃತ್ತಿ ಜೀವನವು ಉತ್ತಮ ಸ್ಥಿತಿಯಲ್ಲಿದ್ದಾಗಲೇ ಕನಸುಗಳಿಗಾಗಿ ನಟನೆಯನ್ನು ತೊರೆಯುತ್ತಾರೆ. ಆ ಪಟ್ಟಿಯಲ್ಲಿ ಈ ನಾಯಕಿಯೂ ಒಬ್ಬರು. ಒಂದು ಕಾಲದಲ್ಲಿ ಉದ್ಯಮದಲ್ಲಿ ಫೇಮಸ್ ನಟಿಯಾಗಿದ್ದ ಇವರು ಬಾಲ ಕಲಾವಿದೆಯಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿ ಅನೇಕ ಚಲನಚಿತ್ರಗಳಲ್ಲಿ ನಟಿಸಿದರು. ಆದರೆ IAS ಅಧಿಕಾರಿಯಾಗಬೇಕೆಂಬುದು ಆಕೆಯ ಕನಸಾಗಿತ್ತು. ಅದಕ್ಕೆ ನಟನೆ ಬಿಟ್ಟು UPSCಗೆ ತಯಾರಿ ನಡೆಸಿ ಅಂತಿಮವಾಗಿ ಯಶಸ್ವಿಯಾಗಿದ್ದಾರೆ. ಸದ್ಯ ಕಲೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಆಕೆ ಬೇರೆ ಯಾರೂ ಅಲ್ಲ, ಎಚ್.ಎಸ್. ಕೀರ್ತನಾ ಅವರು. ಎಚ್.ಎಸ್. ಕೀರ್ತನಾ ಈ ಹೆಸರು ಎಷ್ಟೋ ಜನರಿಗೆ ಗೊತ್ತಿಲ್ಲ. ಬಾಲನಟಿಯಾಗಿ ಚಿತ್ರರಂಗಕ್ಕೆ ಪ್ರವೇಶಿಸಿದ ಅವರು ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಆದರೆ ನಾಗರಿಕ ಸೇವೆಗೆ ಸೇರಬೇಕೆಂಬುದು ಆಕೆಯ ಕನಸಾಗಿತ್ತು. ಕೊನೆಗೆ ನಟನೆ ಬಿಟ್ಟು IAS ಅಧಿಕಾರಿಯಾದರು. ಮಲಯಾಳಂನಲ್ಲಿ ಅವರು ಕರ್ಪೂರದ ಗೊಂಬೆ, ಗಂಗಾ ಯಮುನಾ, ಮುದಿನಾ ಅಲಿಯಾ, ಉಪೇಂದ್ರ ಎ ಮುಂತಾದ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಆ ಸಮಯದಲ್ಲಿ ಅವರು ತಮ್ಮ ಅಭಿನಯದಿಂದ ಜನರನ್ನು ಆಕರ್ಷಿಸಿದರು. ವರದಿಗಳ ಪ್ರಕಾರ IAS ಅಧಿಕಾರಿಯಾಗುವ ಮೊದಲು ಎಚ್.ಎಸ್. ಕೀರ್ತನಾ ಅವರು ಕರ್ನಾಟಕ ಆಡಳಿತ ಸೇವೆ KS ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿದ್ದರು. 2 ವರ್ಷ KS ಅಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ. ನಟಿಯಾಗಿ ಅವರ ವೃತ್ತಿ ಜೀವನವು ಉತ್ತಮ ಸ್ಥಿತಿಯಲ್ಲಿದ್ದಾಗ ಸಮಯದಲ್ಲಿ ಅವರು ರಿಸ್ಕ್ ತೆಗೆದುಕೊಂಡು IAS ಅಧಿಕಾರಿಯಾಗುವ ಕನಸನ್ನು ನನಸಾಗಿಸಲು ಧೈರ್ಯ ಮಾಡಿದರು. ಕೊನೆಗೆ UPSC ಪರೀಕ್ಷೆಯಲ್ಲಿ ಯಶಸ್ಸು ಪಡೆದು ಕಲೆಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.